ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತ್ಯಪ್ರಸಾದ್ ಅಂತ ಹೇಳಿ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ ಸರ್. ನಮ್ ಸೂರ್ಯ ಪ್ರಸಾದ್ ಅವರು ಕ್ಷಮೆ ಇರಲಿ. ನಮಸ್ಕಾರ ಸರ್. ನಮಸ್ತೆ. ನೋಡಿ ಏನ್ ಗೊತ್ತಾ, ಮೋದಿ ಅವರನ್ನು ಟೀಕಿಸದೇ ಇದ್ದರೆ ಕಾಂಗ್ರೆಸ್ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ ಪ್ರತಿಯೊಂದು ವಿಷಯದಲ್ಲೂ. ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಏನೇನು ಭಾರತದ ಬಗ್ಗೆ ಮಾತಾಡಿದಂತೆ ಟೀಕೆ ಮಾಡಿರೋದು ಕ್ಷಮೆ ಇರ್ಲಿ ಸೂರ್ಯ ಸರ್, ಕ್ಷಮೆ ಇರ್ಲಿ. ಈಗ ಟೀಕೆ ಮಾಡಿರೋದು ಟ್ರಂಪ್ ಅವರು ಭಾರತವನ್ನಲ್ವಾ, ಅಂದ್ರೆ ಟ್ರಂಪ್ ಅವ್ರಿಗೂ ಅಜೀರ್ಣ ಅಂತ ಅಂತೀರಾ? ಟ್ರಂಪ್ ಏನಾಗಿದೆ ಗೊತ್ತಾ, ಅವರಿಗೆ ಮಾನಸಿಕ ದಿವಾಳಿತನ ಆಗಿದೆ. ಅಂದ್ರೆ ಮಾನಸಿಕ ದಿವಾಳಿತನದಿಂದಾಗಿ ಏನೇನೋ ಮಾತಾಡ್ತಿದ್ದಾರೆ. ಅವರಿಗೆ ಏನಾಗಿದೆ ಗೊತ್ತಾ, ಒಂದು ಹೇಳ್ತಾರಲ್ಲ ಎಂತದು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇಲ್ಲ ಅಲ್ಲ, ಏನು ಮಾತಾಡಿದ್ರು ಮೋದಿ ಅವರ ಇಮೇಜ್ ಕಮ್ಮಿ ಆಗಲ್ಲ. ಟ್ರಂಪ್ನೇ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗಿದ್ವಲ್ಲ ಯುಎಸ್ ಗೆ ಎಲೆಕ್ಷನ್ಸ್ ಅಲ್ಲಿ, ಅದು ನಮ್ಮ ಸಮಸ್ಯೆ. ಅವತ್ತಿನ ದಿನದಿಂದನೇ ಹೇಳಿ ಬರ್ತಾ ಇದೀವಿ, ನಂಬಬೇಡಿ ಅಂತ. ಬೇಕಾಗಿತ್ತು ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ. ಅವ್ರು ಕಂಪ್ಲೀಟ್ ನಮ್ಮ ವೀಕ್ಷಕರು ಡಿಬೇಟ್ ನ ಪ್ಯಾನಲಿಸ್ಟ್ ಗಳಲ್ಲ, ಅವ್ರ ಜೊತೆ ಜಗಳ ಆಡ್ಲಿಕ್ಕೆ ಉತ್ಕರ್ಷ್ ಅವರು ಮುಗಿಸ್ಬಿಡ್ಲಿ, ಸೂರ್ಯ ಸರ್ ಮುಗಿಸ್ಬಿಡ್ಲಿ, ಮಾತನಾಡೋದು ಮುಗಿಸ್ಬಿಡ್ಲಿ. ಅವರಲ್ಲಿ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಅವರು ನೋಡಿ, ಅವ್ರು ಮಾತಾಡ್ತಾರಲ್ಲ, ಮಾತಾಡೋಕೆ ಕರೆಕ್ಟ್ ಆಗಿ ತುಂಬಾ ಸಲ ನಾನು ನೋಡಿದೆ. ಅವ್ರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಅವ್ರು ಮಾತಾಡೋದಕ್ಕೆ ಯಾವುದೇ ಒಂದು ಇದಿಲ್ಲ, ಒಟ್ಟಾರೆ ಮಾತಾಡ್ತಾರೆ. ಹಾಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ವಿಚಾರವನ್ನು ತಿಳ್ಕೊಂಡು ಮಾತಾಡ್ಲಿಕ್ಕೆ ಹೋಗಿ. ಪ್ರಸಾದ್ ಅವರೇ, ನನಗಿರೋ ಒಂದೇ ಪ್ರಶ್ನೆ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ನನಗೆ ಉತ್ತರ ಕೊಟ್ಬಿಡಿ. ಟ್ರಂಪ್ ವ್ಯಕ್ತಿತ್ವ ಈ ರೀತಿ ಅಂತ ಗೊತ್ತಿದ್ದು, ಟ್ರಂಪ್ ಇಸ್ ಅ ಬ್ಯಾಕ್ ಸ್ಟ್ಯಾಬರ್ ಅಂತ ಗೊತ್ತಿದ್ರು ಕೂಡ, ಟ್ರಂಪ್ ಇಸ್ ಅ ಬ್ಯಾಕ್ ಸ್ಟ್ಯಾಬರ್ ಅಂತ ಗೊತ್ತಿದ್ರು ಕೂಡ ನಾವು ಟ್ರಂಪ್ ನ ಹೋಗಿ ನಮ್ಮ ಮಿತಿಯನ್ನ ಮೀರಿ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಬಟ್ ನಾನು ರಾಜೀವ್ ಸರ್ ಹಾಗೆ ಚಂಬಿ ಸರ್ಗೆ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಉತ್ಕರ್ಷ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಲಿ. ರಾಜೀವ್ ಸರ್, ಈಗ ಈ ಇಂಥದ್ದೊಂದು ಸೋಷಿಯಲ್ ಪ್ಲಾಟ್ಫಾರ್ಮ್ನಲ್ಲಿ ಅಮೆರಿಕಾದ ಅಧ್ಯಕ್ಷರು ಶೇರ್ ಮಾಡ್ಕೊಳ್ಳ ತಕ್ಷಣ ಭಾರತದಲ್ಲಿ ಇರ್ತಕ್ಕಂಥ ಇರಾನ್ ಕನ್ಸುಲೇಟ್ಗಳು, ಅದರಲ್ಲೂ ಮುಂಬೈ ಹಾಗೆ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಕನ್ಸುಲೇಟ್ಗಳ ಪ್ರತಿಕ್ರಿಯೆಯನ್ನ ನೋಡಿ, ಹೈದರಾಬಾದ್ನ ಇರಾನಿ ಪ್ರತಿನಿಧಿಗಳೇ ಹೇಳ್ತಾರೆ, ಈ ಇಂಡಿಯಾ ಹಾಗೆ ಚೈನಾ ಅನ್ನೋದು ಕ್ರೆಡಲ್ಸ್ ಆಫ್ ಸಿವಿಲೈಸೇಷನ್, ಹೆಲ್ ಹೋಲ್ ಅಂತ ಹೇಳಿ ಯಾವುದಾದ್ರೂ ಇದೆ ಅಂತಂದ್ರೆ, ಯಾವ ದೇಶದ ಅಧ್ಯಕ್ಷರು ನಿಂತ್ಕೊಂಡು ಇನ್ನೊಂದು ದೇಶದ ನಾಗರಿಕತೆಯನ್ನ ನಾನು ನಿರ್ನಾಮ ಮಾಡ್ತೀನಿ ಅಂತಾರೋ ಅವರು ನಿಜವಾದ ಹೆಲ್ ಹೋಲ್ನವರು. ಇದು ಯಾರು ಹೇಳೋದು? ಇರಾನ್ನವರು ಸರ್, ಭಾರತದಲ್ಲಿ ಇಟ್ಕೊಂಡು. ಮುಂಬೈನವ್ರು ಏನು ಹೇಳ್ತಾರೆ, ಒನ್ ವೇ ಟ್ರಿಪ್ ಅರೇಂಜ್ ಮಾಡಿಬಿಡಿ ಟ್ರಂಪ್ನವ್ರಿಗೆ ಭಾರತಕ್ಕೆ, ಇಲ್ಲಿ ಬಂದ್ಬಿಟ್ಟು ಒಂದು ಕಲ್ಚರಲ್ ಡಿಟಾಕ್ಸ್ ಆಗಲಿ, ವಾಪಸ್ ಹೋಗೋದೇ ಇಲ್ಲ ಟ್ರಂಪ್ ಅಂತ ಹೇಳಿ. ಅಂದರೆ ಬೇರೆ ದೇಶದವ್ರು ಭಾರತದಲ್ಲಿ ಕುತ್ಕೊಂಡು ಭಾರತದ ಬಗ್ಗೆ ಇಷ್ಟೆಲ್ಲ ಹೇಳುವಾಗ ಭಾರತೀಯರಾದ ನಾವು ರಾಜಕೀಯ ನಮಗೆ ಸಿದ್ಧಾಂತದ ಡಿಫರೆನ್ಸ್ ಇದೆ ಅಂತ ಹೇಳಿ ಟೀಕೆ ಮಾಡ್ಕೊಂಡು ಕುತ್ಕೊಳ್ಬೇಕಾ ಪರಸ್ಪರ? ನೋಡಿ, ಇದು ಒಂದು ಇನ್ಫಾರ್ಮೇಶನ್ ವಾರ್ ನಡೀತಾ ಇರೋದು. ಕೈನೆಟಿಕ್ ವಾರ್ ನಿಂತಿತ್ತು, ಈಗ ಸದ್ಯಕ್ಕೆ ಸೀಸ್ ಫೈರ್ ಅಂತ ಒಂದು ಹೇಳಿಕೆಯಾಗಿ ನಡೀತಾ ಇದೆ. ಬಟ್ ಇನ್ಫಾರ್ಮೇಶನ್ ವಾರ್, ಸೈಕಲಾಜಿಕಲ್ ವಾರ್ ನಡೀತಾನೆ. ಸೊ ಇರಾನ್ ಎಂಬಸೀಸ್ ರಾಷ್ಟ್ರಪತಿ ಟ್ರಂಪ್ ಅವ್ರು ತಮ್ಮ ಕಾಲ್ ತಾರೆ ಶೂಟ್ ಮಾಡ್ಕೊಂಡ್ರೆ ಇರಾನಿನವ್ರು ಅದ್ರ ಅಡ್ವಾಂಟೇಜ್ ತಗೊಳ್ದೆ ಬಿಡ್ತಾರ? ಖಂಡಿತ ತಗೊಂತಾರೆ. ಹಾಗಂತ ಭಾರತೀಯರು ಅಡ್ವಾಂಟೇಜ್ ತಗೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಏನು ಒಂದು ಕಾರಣತ್ತಿಲ್ಲ. ಇರಾನ್ ನಡೆಸೋ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ಬೇರೆ, ಬಿಕಾಸ್ ದೇ ಆರ್ ಇನ್ ಎ ಸ್ಟೇಟ್ ಆಫ್ ವಾರ್. ಭಾರತ ಸ್ಟೇಟ್ ಆಫ್ ವಾರ್ ನಲ್ಲಿ ಇಲ್ಲ. ಭಾರತ ಇನ್ನೂ ಎಕನಾಮಿಕ್, ಪೊಲಿಟಿಕಲ್ ಅಂಡ್ ಆಲ್ ಕೈಂಡ್ಸ್ ಆಫ್ ಅಸೋಸಿಯೇಷನ್ ವಿತ್ ಎವ್ರಿ ಕಂಟ್ರಿ ಇಟ್ಕೊಂಡಿದೆ. US ಜೊತೆಗೆ ಮುಖ್ಯವಾಗಿ ನಮ್ಮ ಸರ್ವಿಸಸ್ ಇನ್ನ ಹಲವಾರು ಇದು ಎಕ್ಸ್ಪೋರ್ಟ್ಸ್ ನಡೆಯುತ್ತೆ, ಮತ್ತೆ ಇಟ್ ಇಸ್ ಅವರ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್. ಸೊ ಹಾಗಾಗಿ ಟ್ರಂಪ್ ಅವರು ಎಗೋಯಿಸ್ಟಿಕ್ ಪರ್ಸನ್. ನಾವು ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟು ಅವ್ರ ನಾಳೆ ಬೆಳಗ್ಗೆ ಎದ್ದು 50% 60% ಡ್ಯೂಟಿ ಹಾಕ್ತೀನಿ ಅಂದ್ರೆ, ಆಮೇಲೆ ಮತ್ತೆ ನಾವು ನಮ್ಮ ದೇಶದಲ್ಲಿ ಅಯ್ಯೋ ನಮ್ಗೆ ಇಷ್ಟು ಕೆಲಸ ಹೋಯ್ತು, ಅಷ್ಟು ಕೆಲಸ ಹೋಯ್ತು ಅಂತ ಶುರು ಮಾಡ್ತೀವಿ. ಸ್ವಲ್ಪ ಒಂದು ಪ್ರಧಾನ ಮಂತ್ರಿಯಾಗಿ ಅವರು ಪ್ರತಿಕ್ರಿಯೆ ಕೊಡಕ್ಕಿಂತ ನನ್ನ ದೇಶಕ್ಕೆ ಏನು ಒಳ್ಳೇದು ಅಂತ ನೋಡ್ತಾರೆ, ಅದು ಮುಖ್ಯ. ನನ್ನ ದೇಶಕ್ಕೆ ಏನ್ ಮುಖ್ಯ ಅಂತ ನೋಡ್ಕೊಂಡು, ಏನ್ ಒಳ್ಳೇದು ಅಂತ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಪ್ರತಿಕ್ರಿಯೆ ಕೊಡ್ಬೇಕು. ಕರೆಕ್ಟ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸತ್ಯಪ್ರಸಾದ್ ಅಂತ ಹೇಳಿ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ ಸರ್. ನಮ್ ಸೂರ್ಯ ಪ್ರಸಾದ್ ಅವರು ಕ್ಷಮೆ ಇರಲಿ. ನಮಸ್ಕಾರ ಸರ್. ನಮಸ್ತೆ. ನೋಡಿ ಏನ್ ಗೊತ್ತಾ, ಮೋದಿ ಅವರನ್ನು ಟೀಕಿಸದೇ ಇದ್ದರೆ ಕಾಂಗ್ರೆಸ್ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ ಪ್ರತಿಯೊಂದು ವಿಷಯದಲ್ಲೂ. ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಏನೇನು ಭಾರತದ ಬಗ್ಗೆ ಮಾತಾಡಿದಂತೆ ಟೀಕೆ ಮಾಡಿರೋದು ಕ್ಷಮೆ ಇರ್ಲಿ ಸೂರ್ಯ ಸರ್, ಕ್ಷಮೆ ಇರ್ಲಿ. ಈಗ ಟೀಕೆ ಮಾಡಿರೋದು ಟ್ರಂಪ್ ಅವರು ಭಾರತವನ್ನಲ್ವಾ, ಅಂದ್ರೆ ಟ್ರಂಪ್ ಅವ್ರಿಗೂ ಅಜೀರ್ಣ ಅಂತ ಅಂತೀರಾ? ಟ್ರಂಪ್ ಏನಾಗಿದೆ ಗೊತ್ತಾ, ಅವರಿಗೆ ಮಾನಸಿಕ ದಿವಾಳಿತನ ಆಗಿದೆ. ಅಂದ್ರೆ ಮಾನಸಿಕ ದಿವಾಳಿತನದಿಂದಾಗಿ ಏನೇನೋ ಮಾತಾಡ್ತಿದ್ದಾರೆ. ಅವರಿಗೆ ಏನಾಗಿದೆ ಗೊತ್ತಾ, ಒಂದು ಹೇಳ್ತಾರಲ್ಲ
ಎಂತದು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇಲ್ಲ ಅಲ್ಲ. ಏನು ಮಾತಾಡಿದ್ರು ಮೋದಿ ಅವರ ಇಮೇಜ್ ಕಮ್ಮಿ ಆಗಲ್ಲ, ಟ್ರಂಪ್ನೇ ನಾವು ಸಪೋರ್ಟ್ ಮಾಡ್ಕೊಂಡು ಹೋಗಿದ್ವಲ್ಲ US ಗೆ ಎಲೆಕ್ಷನ್ಸ್ ಅಲ್ಲಿ, ಅದು ನಮ್ಮ ಸಮಸ್ಯೆ. ಅವತ್ತಿನ ದಿನದಿಂದಾನೇ ಹೇಳಿ ಬರ್ತಾ ಇದೀವಿ, ನಂಬಬೇಡಿ ಅಂತ. ಬೇಕಾಗಿತ್ತು. ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ, ಅವ್ರು ಕಂಪ್ಲೀಟ್ ನಮ್ಮ ವೀಕ್ಷಕರು ಡಿಬೇಟ್ ನ ಪ್ಯಾನಲಿಸ್ಟ್ ಗಳಲ್ಲ, ಅವ್ರ ಜೊತೆ ಜಗಳ ಆಡ್ಲಿಕ್ಕೆ ಉತ್ಕರ್ಷ್ ಅವರು ಮುಗಿಸ್ಬಿಡ್ಲಿ, ಸೂರ್ಯ ಸರ್ ಮುಗಿಸ್ಬಿಡ್ಲಿ, ಮಾತನಾಡೋದು ಮುಗಿಸ್ಬಿಡ್ಲಿ. ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಅವರು ನೋಡಿ, ಅವ್ರು ಮಾತಾಡ್ತಾರಲ್ಲ, ಮಾತಾಡೋಗಿ ಕರೆಕ್ಟ್ ಆಗಿ ತುಂಬಾ ಸಲ ನಾನು ನೋಡಿದೆ. ಅವ್ರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ಅವ್ರು ಮಾತಾಡೋದಕ್ಕೆ ಯಾವುದೇ ಒಂದು ಇದಿಲ್ಲ, ಒಟ್ಟಾರೆ ಮಾತಾಡ್ತಾರೆ. ಹಾಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ವಿಚಾರವನ್ನು ತಿಳ್ಕೊಂಡು ಮಾತಾಡ್ಲಿಕ್ಕೆ ಹೋಗಿ. ಪ್ರಸಾದ್ ಅವರೇ, ನನಗಿರೋ ಒಂದೇ ಪ್ರಶ್ನೆ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ನನಗೆ ಉತ್ತರ ಕೊಟ್ಬಿಡಿ. ಟ್ರಂಪ್ ವ್ಯಕ್ತಿತ್ವ ಈ ರೀತಿ ಅಂತ ಗೊತ್ತಿದ್ದು, ಟ್ರಂಪ್ ಇಸ್ ಅ ಬ್ಯಾಕ್ ಸ್ಟ್ಯಾಬರ್ ಅಂತ ಗೊತ್ತಿದ್ರು ಕೂಡ, ಟ್ರಂಪ್ ಇಸ್ ಅ ಬ್ಯಾಕ್ ಸ್ಟ್ಯಾಬರ್ ಅಂತ ಗೊತ್ತಿದ್ರು ಕೂಡ, ನಾವು ಟ್ರಂಪ್ ನ ಹೋಗಿ ನಮ್ಮ ಮಿತಿಯನ್ನ ಮೀರಿ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಬಟ್ ನಾನು ರಾಜೀವ್ ಸರ್ ಹಾಗೆ ಚಂಬಿ ಸರ್ಗೆ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಉತ್ಕರ್ಷ್ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಲಿ. ರಾಜೀವ್ ಸರ್, ಈಗ ಈ ಇಂಥದ್ದೊಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಅಮೆರಿಕಾದ ಅಧ್ಯಕ್ಷರು ಶೇರ್ ಮಾಡ್ಕೊಳ್ಳ ತಕ್ಷಣ ಭಾರತದಲ್ಲಿ ಇರ್ತಕ್ಕಂಥ ಇರಾನ್ ಕನ್ಸುಲೇಟ್ಗಳು, ಅದರಲ್ಲೂ ಮುಂಬೈ ಹಾಗೆ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಕನ್ಸುಲೇಟ್ಗಳ ಪ್ರತಿಕ್ರಿಯೆಯನ್ನು ನೋಡಿ, ಹೈದರಾಬಾದ್ನ ಇರಾನಿ ಪ್ರತಿನಿಧಿಗಳೇ ಹೇಳ್ತಾರೆ, ಈ ಇಂಡಿಯಾ ಹಾಗೆ ಚೈನಾ ಅನ್ನೋದು ಕ್ರೆಡಲ್ಸ್ ಆಫ್ ಸಿವಿಲೈಸೇಷನ್, ಹೆಲ್ ಹೋಲ್ ಅಂತ ಹೇಳಿ ಯಾವುದಾದ್ರೂ ಇದೆ ಅಂತಂದ್ರೆ, ಯಾವ ದೇಶದ ಅಧ್ಯಕ್ಷರು ನಿಂತ್ಕೊಂಡು ಇನ್ನೊಂದು ದೇಶದ ನಾಗರಿಕತೆಯನ್ನ ನಾನು ನಿರ್ನಾಮ ಮಾಡ್ತೀನಿ ಅಂತಾರೋ ಅವರು ನಿಜವಾದ ಹೆಲ್ ಹೋಲ್ನವರು. ಇದು ಯಾರು ಹೇಳೋದು? ಇರಾನ್ನವರು ಸರ್, ಭಾರತದಲ್ಲಿ ಇತ್ಕೊಂಡು. ಮುಂಬೈನವ್ರು ಏನು ಹೇಳ್ತಾರೆ, ಒನ್ ವೇ ಟ್ರಿಪ್ ಅರೇಂಜ್ ಮಾಡಿಬಿಡಿ ಟ್ರಂಪ್ನವ್ರಿಗೆ ಭಾರತಕ್ಕೆ, ಇಲ್ಲಿ ಬಂದ್ಬಿಟ್ಟು ಒಂದು ಕಲ್ಚರಲ್ ಡಿಟಾಕ್ಸ್ ಆಗಲಿ, ವಾಪಸ್ ಹೋಗೋದೇ ಇಲ್ಲ ಟ್ರಂಪ್ ಅಂತ ಹೇಳಿ. ಅಂದರೆ ಬೇರೆ ದೇಶದವ್ರು ಭಾರತದಲ್ಲಿ ಕುತ್ಕೊಂಡು ಭಾರತದ ಬಗ್ಗೆ ಇಷ್ಟೆಲ್ಲ ಹೇಳುವಾಗ, ಭಾರತೀಯರಾದ ನಾವು ರಾಜಕೀಯ ನಮಗೆ ಸಿದ್ಧಾಂತದ ಡಿಫರೆನ್ಸ್ ಇದೆ ಅಂತ ಹೇಳಿ ಟೀಕೆ ಮಾಡ್ಕೊಂಡು ಕುತ್ಕೊಳ್ಬೇಕಾ ಪರಸ್ಪರ? ನೋಡಿ, ಇದು ಒಂದು ಇನ್ಫಾರ್ಮೇಶನ್ ವಾರ್ ನಡೀತಾ ಇರೋದು. ಕೈನೆಟಿಕ್ ವಾರ್ ನಿಂತಿತ್ತು, ಈಗ ಸದ್ಯಕ್ಕೆ ಸೀಸ್ ಫೈರ್ ಅಂತ ಒಂದು ಹೇಳಿಕೆಯಾಗಿ ನಡೀತಾ ಇದೆ. ಬಟ್ ಇನ್ಫಾರ್ಮೇಶನ್ ವಾರ್, ಸೈಕಲಾಜಿಕಲ್ ವಾರ್ ನಡೀತಾನೆ. ಸೊ ಇರಾನ್ ಎಂಬಸೀಸ್ ರಾಷ್ಟ್ರಪತಿ ಟ್ರಂಪ್ ಅವ್ರು ತಮ್ಮ ಕಾಲ್ ತಾರೆ ಶೂಟ್ ಮಾಡ್ಕೊಂಡ್ರೆ ಇರಾನಿನವ್ರು ಅದ್ರ ಅಡ್ವಾಂಟೇಜ್ ತಗೊಳ್ದೆ ಬಿಡ್ತಾರ? ಖಂಡಿತ ತಗೊಂತಾರೆ. ಹಾಗಂತ ಭಾರತೀಯರು ಅಡ್ವಾಂಟೇಜ್ ತಗೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಏನು ಒಂದು ಕಾರಣತ್ತಿಲ್ಲ. ಇರಾನ್ ನಡೆಸೋ ಡಿಪ್ಲೊಮ್ಯಾಟಿಕ್ ಲ್ಯಾಂಗ್ವೇಜ್ ಬೇರೆ, ಬಿಕಾಸ್ ದೇ ಆರ್ ಇನ್ ಎ ಸ್ಟೇಟ್ ಆಫ್ ವಾರ್. ಭಾರತ ಸ್ಟೇಟ್ ಆಫ್ ವಾರ್ ನಲ್ಲಿ ಇಲ್ಲ. ಭಾರತ ಇನ್ನು ಎಕನಾಮಿಕ್, ಪೊಲಿಟಿಕಲ್ ಅಂಡ್ ಆಲ್ ಕೈಂಡ್ಸ್ ಆಫ್ ಅಸೋಸಿಯೇಷನ್ ವಿತ್ ಎವ್ರಿ ಕಂಟ್ರಿ ಇಟ್ಕೊಂಡಿದೆ. US ಜೊತೆಗೆ ಮುಖ್ಯವಾಗಿ ನಮ್ಮ ಸರ್ವಿಸಸ್ ಇನ್ನ ಹಲವಾರು ಇದು ಎಕ್ಸ್ಪೋರ್ಟ್ಸ್ ನಡೆಯುತ್ತೆ, ಮತ್ತೆ ಇಟ್ ಇಸ್ ಅವರ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್. ಸೊ ಹಾಗಾಗಿ ಟ್ರಂಪ್ ಅವರು ಎಗೋಯಿಸ್ಟಿಕ್ ಪರ್ಸನ್. ನಾವು ಅವ್ರ ಪ್ರತಿಕ್ರಿಯೆ ಕೊಟ್ಟು ಅವ್ರ ನಾಳೆ ಬೆಳಗ್ಗೆ ಎದ್ದು 50% 60% ಡ್ಯೂಟಿ ಹಾಕ್ತೀನಿ ಅಂದ್ರೆ, ಆಮೇಲೆ ಮತ್ತೆ ನಾವು ನಮ್ಮ ದೇಶದಲ್ಲಿ ಅಯ್ಯೋ ನಮ್ಗೆ ಇಷ್ಟು ಕೆಲಸ ಹೋಯ್ತು, ಅಷ್ಟು ಕೆಲಸ ಹೋಯ್ತು ಅಂತ ಶುರು ಮಾಡ್ತೀವಿ. ಸ್ವಲ್ಪ ಒಂದು ಪ್ರಧಾನ ಮಂತ್ರಿಯಾಗಿ ಅವರು ಪ್ರತಿಕ್ರಿಯೆ ಕೊಡಕ್ಕಿಂತ ನನ್ನ ದೇಶಕ್ಕೆ ಏನು ಒಳ್ಳೇದು ಅಂತ ನೋಡ್ತಾರೆ, ಅದು ಮುಖ್ಯ. ನನ್ನ ದೇಶಕ್ಕೆ ಏನ್ ಮುಖ್ಯ ಅಂತ ನೋಡ್ಕೊಂಡು, ಏನ್ ಒಳ್ಳೇದು ಅಂತ ನೋಡ್ಕೊಂಡು ಅದನ್ನ ನೋಡ್ಕೊಂಡು ಪ್ರತಿಕ್ರಿಯೆ ಕೊಡ್ಬೇಕು.